ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪೂರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ತಾರಕಕ್ಕೇರಿದ ಕುರ್ಚಿ ಕದನ. ಖರ್ಗೆಯನ್ನ ಭೇಟಿಯಾಗಿದ್ದ ಕೆಜೆ ಜಾರ್ಜ್ ನಿವಾಸಕ್ಕೆ ಡಿಕೆಶಿ ಭೇಟಿ. 1 ಗಂಟೆಗೂ ಅಧಿಕ ಕಾಲ ಚರ್ಚೆ ನಡೆಸಿ ಕುತೂಹಲ ಮೂಡಿಸಿದ ಡಿಸಿಎಂ ನಡೆ. ರಾಜ್ಯದಲ್ಲಿ ಗೊಂದಲ ಆಗಲು ಹೈಕಮಾಂಡ್ ಬಿಡೋದಿಲ್ಲ. ಹೈಕಮಾಂಡ್ ಎಲ್ಲವನ್ನ ಸರಿಯಾಗಿ ನಿಭಾಯಿಸುತ್ತೆ. ನನಗೆ ಲಂಗು ಲಗಾಮು ಎಲ್ಲ ಇದೆ ಎಂದ ಸಚಿವ ಚಲುವರಾಯಸ್ವಾಮಿ. ಹೈಕಮಾಂಡ್ ಎನ್ನುವ ಖರ್ಗೆಗೆ ತಾವೇ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ನೆನಪಿಲ್ವಾ? ಕೈ ನಾಯಕನ ಕಾಲೆಳೆದ ಬಿಜೆಪಿ. ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಗಿರುವ ನಿಜವಾದ ಸ್ಥಾನಮಾನ ತೋರಿಸುತ್ತೆ ಎಂದ ಟ್ವೀಟ್. ಸಂಪುಟ ವಿಸ್ತರಣೆ ವಿಚಾರವಾಗಿ ದೆಹಲಿಗೆ ಹೋಗಿದ್ದೆ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ನೋಡೋಣ. ಅವಶ್ಯಕತೆ ಇದ್ದರೆ ಮತ್ತೆ ದೆಹಲಿಗೆ ಹೋಗ್ತೇನೆ ಎಂದ ಕುಣಿಗಲ್ ಶಾಸಕ ರಂಗನಾಥ್. ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ದೇವರ ಮೊರೆ. 101 ಈಡುಗಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ಬೈಲಹೊಂಗಲ ತಾಲೂಕು ಕಾಂಗ್ರೆಸ್ ಘಟಕದಿಂದ ಪ್ರಾರ್ಥನೆ. ಪಕ್ಷದೊಳಗೆ ಆಪರೇಷನ್ ಕೂಡ ಇಲ್ಲ, ಯಾವ ಸಹಿ ಸಂಗ್ರಹವೂ ಇಲ್ಲ. ಹೊಟ್ಟೆ ಕಿಚ್ಚಿನಿಂದ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ನಾನು ಯಾವ ರೇಸ್ನಲ್ಲೂ ಇಲ್ಲ ಎಂದ ಸಚಿವ ಈಶ್ವರ್ ಖಂಡ್ರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ನಮ್ಮ ಲೀಡರ್. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಕಾಂಗ್ರೆಸ್ ಬಣ ಎಂದು ಶಾಸಕ ಪ್ರಕಾಶ್ ಕೋಳಿವಾಡ್. ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬಿಹಾರ್ ಗೆಲುವಿನ ಹಿನ್ನೆಲೆ ಅಮಿತ್ ಶಾಗೆ ಅಭಿನಂದನೆ. ಪಕ್ಷ ಸಂಘಟನೆಯ ಬಗ್ಗೆ ಅಗತ್ಯ ಮಾರ್ಗದರ್ಶನ ಪಡೆದ ವಿಜಯೇಂದ್ರ. ಪವರ್ ಶೇರಿಂಗ್ ಗುದ್ದಾಟ ನಡುವೆ ವೇದಿಕೆ ಹಂಚಿಕೊಳ್ಳಲಿರುವ ಸಿಎಂ ಮತ್ತು ಡಿಸಿಎಂ. ಇಂದು ಶಿಡ್ಲಘಟ್ಟದಲ್ಲಿ 28 ಇಲಾಖೆಗಳ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಮಂಡ್ಯದ ಕೆರೆಗೋಡಿನಲ್ಲಿ ಅದ್ದೂರಿ ಗಣೇಶ ವಿಸರ್ಜನಾ ಮೆರವಣಿಗೆ. ಬೈಕ್ ರ್ಯಾಲಿ ಮೂಲಕ ತೆರಳಿದ್ದ ಸಚಿವ ಚಲುವರಾಯಸ್ವಾಮಿ, ಶಾಸಕ ರವಿ ಗಣಿಗ. ಹಿಂದೂಗಳ ಓಲೈಕೆ ಜೊತೆಗೆ ಬಿಜೆಪಿಗೆ ಕೈ ನಾಯಕರು ಕೌಂಟರ್. ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ 7.11 ಕೋಟಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ಅಮಾನತು. ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಆದೇಶ. ತೇಜಸ್ ವಿಮಾನ ದುರಂತದಲ್ಲಿ ಮಡಿದ ಪತಿಗೆ ಪತ್ನಿ ಅಫ್ಯಾನ್ ಕಣ್ಣೀರ ವಿದಾಯ. ಹಿಮಾಚಲ ಪ್ರದೇಶದ ಪಟಿಯಾಲ್ಖರ್ನಲ್ಲಿ ಸಕಲ ಮಿಲಿಟರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ದುಬೈ ಅಪಘಾತದಲ್ಲಿ ಮೃತಪಟ್ಟ ಭಾರತೀಯ ಪೈಲಟ್ಗೆ ರಷ್ಯಾ ಗೌರವ. ಇಂದು ಹೊಸ ಸಿಜೆಐ ಆಗಿ ಸೂರ್ಯಕಾಂತ್ ಅಧಿಕಾರ ಸ್ವೀಕಾರ. ನ್ಯಾಯಮೂರ್ತಿ ಗವಾಯಿ ಅವರ ಸ್ಥಾನ ತುಂಬಲಿರುವ ಸೂರ್ಯಕಾಂತ್ 2027ರ ಫೆಬ್ರವರಿಯವರೆಗೆ ಸಿಜೆಐ ಆಗಿ ಸೇವೆ. ಅಂಧರ ಟಿ20 ಚೊಚ್ಚಲ ಆವೃತ್ತಿಯ ವಿಶ್ವಕಪ್ ಗೆದ್ದ ಭಾರತ. ಫೈನಲ್ನಲ್ಲಿ ನೇಪಾಳ ವಿರುದ್ಧ 7 ವಿಕೆಟ್ಗಳ ಗೆಲುವು. ಸಾಧನೆ ಮಾಡಿದ ಅಂಧರ ಟೀಂ ಇಂಡಿಯಾ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟ. ಗಿಲ್ ಅನುಪಸ್ಥಿತಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ಗೆ ಒಲಿದ ನಾಯಕ ಸ್ಥಾನ. ಯಶಸ್ವಿ ಜೈಸ್ವಾಲ್, ತಿಲಕ್ ವರ್ಮಾಗೂ ತಂಡದಲ್ಲಿ ಸ್ಥಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.